ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇಂದು ದತ್ತ ಜಯಂತಿ. ದತ್ತಾತ್ರೇಯ ಸ್ವಾಮಿ ಯಾರು? ತ್ರಿಮೂರ್ತಿ ರೂಪ ದತ್ತಾತ್ರೇಯನ ಅನುಗ್ರಹವಾಗಲು ಏನು ಮಾಡಬೇಕು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಇವತ್ತು ದತ್ತ ಜಯಂತಿ, ಹೀಗಾಗಿ ದತ್ತಾತ್ರೇಯ ಸ್ವಾಮಿ ಯಾರು ಅಂತ ಮೊದಲಿಗೆ. ದತ್ತ ಜಯಂತಿಯ ಶುಭಾಶಯಗಳೊಂದಿಗೆ ವಿಶೇಷವಾಗಿ ದತ್ತ ಜಯಂತಿಯ ಪುರಾಣದ ಪ್ರಕಾರವಾಗಿ ದತ್ತಾತ್ರೇಯರು ಅತ್ರಿ ಋಷಿಗಳು ಹಾಗೂ ಅನಸೂಯ ದಂಪತಿಗಳಿಗೆ ಜನಿಸಿದಂಥವರು. ಹಾಗೆ ದಂತಕಥೆಗಳ ಪ್ರಕಾರವಾಗಿ ತ್ರಿಮೂರ್ತಿಗಳಾಗಿರ್ತಕ್ಕಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರು ಆಶೀರ್ವಾದದ ಭಾಗದಲ್ಲಿ ದತ್ತಚಂದ್ರ ಮತ್ತು ದೂರ್ವಾಸರಾಗಿ ಜನಿಸಿದ್ರು ಅನ್ನುವಂಥದ್ದು. ಅಂತ ಹೇಳಿದರೆ ಅವತಾರವನ್ನು ಎತ್ತುವಂಥ ಸಂದರ್ಭದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಂದು ದತ್ತನ ಒಂದು ಅಂಶವನ್ನು, ಅಂತ ದತ್ತನ ರೂಪವನ್ನು, ಹಾಗೆ ಚಂದ್ರನ ರೂಪವನ್ನು, ಹಾಗೆ ಮತ್ತು ದೂರ್ವಾಸರ ರೂಪವಾಗಿ ಜನಿಸಿದ್ರು ಅನ್ನುವಂಥದ್ದು. ಅಂದರೆ ಆಶೀರ್ವಾದದಿಂದ ಜನಿಸಿದ್ರು ಅಂಥೇಳಿ. ಈ ಮೂರೂ ಜನರಲ್ಲಿ ದತ್ತ ಮತ್ತು ದತ್ತ ಅಂತ ಹೇಳಿದರೆ ದತ್ತಾತ್ರೇಯರು ವಿಷ್ಣುವಿನ ಸ್ವರೂಪವಾಗಿರುವಂಥದ್ದು, ತನ್ನ ತಾಯಿಯೊಂದಿಗೆ ಉಳ್ಕೊಂಡಂಥದ್ದು. ಆದರೆ ತನ್ನ ಇಬ್ಬರು ಮಕ್ಕಳು ಸಮೇತ ತಪಸ್ಸು ಮಾಡಲಿಕ್ಕೆ ಹೊರಟು ಹೋಗ್ತಾರೆ. ದತ್ತಾತ್ರೇಯರು ತ್ರಿಮೂರ್ತಿಗಳ ಸಂಯೋಜಿತವಾಗಿರ್ತಕ್ಕಂತಹ ಒಂದು ರೂಪ ಅಂತಲೂ ನಾವು ಚಿಂತನೆಯನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಅನಸೂಯ ಮತ್ತು ಅತ್ರಿ ಅನ್ನುವಂತಹ ಋಷಿಗಳ ತಪಸ್ಸಿನ ಆಶೀರ್ವಾದದಿಂದ ಪಡೆಯಲು ಬಯಸಿದಂತಹ ಕಾರಣದಿಂದ ಈ ದೇವಾನುದೇವತೆಗಳು ತ್ರಿಮೂರ್ತಿಗಳ ರೂಪದಲ್ಲಿ ಅವರ ಮನೆಗೆ ಬಂದರು ಅನ್ನುವಂಥ ವಿಚಾರಗಳೇ ಈ ದತ್ತಾತ್ರೇಯನ ಒಂದು ಚಿಂತನೆಗಳು ಅನ್ನುವಂಥದ್ದು. ಅನಸೂಯ ಅನ್ನುವಂತಹ ತಾಯಿ ಆಹಾರವನ್ನು ಬಡಿಸ್ಲಿಕ್ಕೆ ಒಪ್ಪದಲೇ ಇದ್ದಾಗ ಕೆಲವೊಂದು ಹಲವಾರು ರೀತಿಯಾಗಿರ್ತಕ್ಕಂತಹ ಷರತ್ತನ್ನೆಲ್ಲ ವಿಧಿಸಿದರು ಅವರು ಅಡುಗೆಯನ್ನು ಬಡಿಸುವಂಥ ಸಂದರ್ಭಗಳಲ್ಲಿ. ಅದರ ವಿಚಾರಗಳು. ತದನಂತರದಲ್ಲಿ ತಮ್ಮ ಪತಿ ನಿರ್ಮಲ ಮನಸ್ಸಿನಿಂದ ಯೋಚಿಸಿದ ಅನಸೂಯ ಪತಿಗಳನ್ನು ತಮ್ಮ ಮಕ್ಕಳಂತೆ, ಅಂತ ಹೇಳಿದ್ರೆ ಅತಿಥಿಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡ್ರಂತೆ. ಹಾಗಾಗಿ ಮತ್ತು ಇದು ಒಂದು ಬ್ರಹ್ಮ, ವಿಷ್ಣು, ಮಹೇಶ್ವರರು ಅವತಾರ ಎತ್ತಿದಂಥದ್ದು ಈ ದತ್ತಾತ್ರೇಯನ ಅವತಾರ ಅಂಥೇಳಿ. ಹಾಗಾಗಿ ಈ ದತ್ತಾತ್ರೇಯನ ಜಯಂತಿ ಅನ್ನುವಂಥದ್ದು ಬಹಳಷ್ಟು ವಿಶೇಷಕರವಾಗಿರ್ತಕ್ಕಂತಹ ಫಲಗಳನ್ನು ಸಮೇತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ, ಮನುಷ್ಯ ರೂಪದಲ್ಲಿ ಮಾನುಷಿ ರೂಪೇಣ ಅಂತ ಹೇಳಿದರೆ ಮನುಷ್ಯನ ರೂಪದಲ್ಲಿ ದತ್ತಾತ್ರೇಯರು ಜನರನ್ನು ಉದ್ಧರಿಸಲಿಕ್ಕೋಸ್ಕರವಾಗಿ ಭಗವಂತನೇ ಸ್ವಯಂ ಭೂಲೋಕಕ್ಕೆ ಬಂದಂತಹ ಒಂದು ಅವತಾರ ಯಾವುದು ಅಂತ ಕೇಳಿದರೆ ಈ ದತ್ತಾತ್ರೇಯರ ಒಂದು ಸ್ವರೂಪ ಅಂತ ಹೇಳಿ. ಹಾಗಾದರೆ ಈ ದತ್ತಾತ್ರೇಯರು ಯಾವ ರೀತಿ? ದುರ್ವಾಸ ಮುನಿಯ ಈತನ ಸಹೋದರ ದತ್ತಾತ್ರೇಯರು ಮನ್ವಂತರ ಸಪ್ತ ಋಷಿಗಳಲ್ಲೂ ಒಬ್ಬರಂತೆ. ಆ ಮನ್ವಂತರ ಈ ಮನ್ವಂತರ ಅಂತ ಹೇಳಿದರೆ ಇದು ಮನ್ವಂತರವೇ, ಕಲಿಯುಗೆ ಮನ್ವಂತರೆ ಅನ್ನುವಂಥದ್ದು ಒಂದು ಶತಮಾನ ಆಗ್ತದೆ. ಆ ಮನ್ವಂತರದಲ್ಲಿ ದತ್ತಾತ್ರೇಯರು ವಿಶೇಷವಾಗಿರ್ತಕ್ಕಂತಹ ದೂರ್ವಾಸ ಮುನಿ, ಈ ದೂರ್ವಾಸ ಮುನಿಗಳು ಅಂತ ಹೇಳಿ ನಾವು ಪ್ರಖ್ಯಾತರಾಗಿರುವಂಥದ್ದು. ಆ ದೂರ್ವಾಸ ಮುನಿ ದತ್ತಾತ್ರೇಯರ ಸಹೋದರರಂತೆ. ತದನಂತರದಲ್ಲಿ ನಿಮಿ ಈಶ ಈತನ ಮಗ. ಹಾಗಾಗಿ ಈ ದತ್ತಾತ್ರೇಯನ ಒಂದು ಉಲ್ಲೇಖ ಎಲ್ಲೆಲ್ಲೆಲ್ಲ ಉಂಟು ಅಂತ ಕೇಳಿದರೆ, ದತ್ತಾತ್ರೇಯ ಗಾಣಗಾಪುರದಲ್ಲಿ ದತ್ತಾತ್ರೇಯನನ್ನು ಆರಾಧನೆ ಮಾಡ್ತಾರೆ. ಲೋಕದ ಹಲವಾರು ಭಾಗಗಳಲ್ಲಿ ಈ ದತ್ತನ ಭಕ್ತಾದಿಗಳು ಬಹಳಷ್ಟು ಜನ ಇದ್ದಾರೆ. ಅದೇ ರೀತಿಯಾಗಿ ದತ್ತಾತ್ರೇಯನನ್ನು ಯಾವ ರೀತಿ ಆರಾಧನೆ ಮಾಡ್ತಾರೆ ಅಂತ ಹೇಳಿದರೆ, ಬ್ರಹ್ಮ, ವಿಷ್ಣು, ಶಿವಾತ್ಮಿಕವಾಗಿರ್ತಕ್ಕಂಥ ಶಕ್ತಿಗಳು ಈ ಒಂದು ದತ್ತಾತ್ರೇಯನಲ್ಲಿ ಇರೋದ್ರಿಂದ ದತ್ತಾತ್ರೇಯನನ್ನು ನಾವು ಬ್ರಹ್ಮ, ವಿಷ್ಣು ಸ್ವರೂಪದ ರೀತಿಯಲ್ಲಿಯೇ ದತ್ತಾತ್ರೇಯನನ್ನು ಆರಾಧನೆ ಮಾಡುವಂಥದ್ದು. ಅದೇ ರೀತಿಯಾಗಿ ಗುರು ಪರಂಪರೆ ಅನ್ನುವಂಥದ್ದು ಬಂದಂಥದ್ದು. ಹಾಗೆ ಗುರುಗಳ ವಿಚಾರಗಳನ್ನು ಚಿಂತನೆ ಮಾಡುವಂಥದ್ದು, ಗುರುಗಳೊಟ್ಟಿಗೆ ಹೇಗೆ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದು ಸಾಕ್ಷಾತ್ ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಈ ದತ್ತಾತ್ರೇಯನ ರೂಪದಲ್ಲಿ ಬಂದು ಜನರಿಗೆಲ್ಲ ಪ್ರಚಾರವನ್ನು ಮಾಡಿದರು. ದೇವರನ್ನು ಸೇವಿಸುವಂಥದ್ದು ಹೇಗೆ, ದೇವರನ್ನು ಆರಾಧನೆ ಮಾಡುವಂಥದ್ದು ಹೇಗೆ, ಹಾಗೆ ಮನುಷ್ಯರು ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂತಾದರೆ ಹೇಗೆ ಮುಂದುವರಿಬೇಕು ಅನ್ನುವಂಥದ್ದು, ಗುರುವಿನ ತತ್ವ ಅನ್ನುವಂಥದ್ದು, ಗುರುವಿನ ರೂಪ ಅನ್ನುವಂಥದ್ದು, ಆ ಗುರುವಿನ ಸೇವೆ ಅನ್ನುವಂಥದ್ದನ್ನೆಲ್ಲ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನೆಲ್ಲ ಬಂದಂಥದ್ದು ಈ ದತ್ತಾತ್ರೇಯನಿಂದಲೇ. ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ದತ್ತಾತ್ರೇಯನಲ್ಲುಂಟು, ಏನು ಇಲ್ಲ ಅಂಥೇಳಿ. ಒಂದು ಪದ ಉಂಟು, ಏನು ಅಂತ ಕೇಳಿದರೆ,
ಗುರು ಗುರು ಅನ್ನುವಂತಹ ಒಂದು ವಿಷಯಕ್ಕೆ ಏನು ಪದಗಳನ್ನು ಹೇಳಿದ್ದಾರೆ ಅಂತ ಕೇಳಿದರೆ ಏನು ಎಲ್ಲವನ್ನ ತಿಳಿದಂಥವನು ಅಂತ ಹೇಳಿ. ಈಗ ನಾನೇನಾದರೂ ಹೇಳಬೇಕಂತಾದರೆ ನನಗೆ ತಿಳಿದಿರಬೇಕಂತಾದರೆ ನನಗೆ ಯಾರಾದರೂ ಒಬ್ಬರು ಗುರುಗಳು ಉಪದೇಶ ಮಾಡಿರಬೇಕು, ಅಥವಾ ಆ ಜ್ಞಾನವನ್ನು ನಾವು ತೆಗೆದುಕೊಂಡಿರಬೇಕು ಅಧ್ಯಯನಾದಿಗಳನ್ನು ಮಾಡಿ. ಈ ದತ್ತಾತ್ರೇಯನ ಸ್ವರೂಪ ಅನ್ನುವಂಥದ್ದು ಬ್ರಹ್ಮ ವಿಷ್ಣು ಶಿವಾತ್ಮಿಕೆಯಾಗಿರ್ತಕ್ಕಂತಹ ಶಕ್ತಿಗಳು ಭೂಲೋಕಕ್ಕೆ ಬಂದು ತಮ್ಮ ಜನರನ್ನು ಉದ್ಧರಿಸುವಂತಹ ಉದ್ದೇಶದಿಂದ ಈ ಒಂದು ದತ್ತಾತ್ರೇಯನ ಅವತಾರ ಅನ್ನುವಂಥದ್ದಾಯಿತು. ಹಾಗಾಗಿಯೇ ಇಂದು ನಡೆಯುವಂಥದ್ದು ದತ್ತಾತ್ರೇಯ ಜಯಂತಿ. ಹುಟ್ಟಿದಂತಹ ದಿನ ಅನಸೂಯ ಅತ್ರಿ ಈ ದಂಪತಿಗಳ ಹೊಟ್ಟೆಯಲ್ಲಿ ಜನನವಾದಂತಹ ಈ ದತ್ತಾತ್ರೇಯರು ಲೋಕದ ಭಾಗಗಳನ್ನು ಸಂಚಾರ ಮಾಡಿ ದೈವಿಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳಬೇಕು, ಒಬ್ಬ ಮನುಷ್ಯನಾದವನ ಮಾನದಂಡಗಳು ಏನಿದ್ದಾವೆ, ಧರ್ಮ ಮಾರ್ಗದಲ್ಲಿ ನಾವು ಹೋಗಬೇಕಂತಾದರೆ ಯಾವ ರೀತಿಯಾಗಿರ್ತಕ್ಕಂಥ ದಾರಿಗಳನ್ನು ಅನುಸರಿಸಬೇಕು, ಅದೇ ರೀತಿಯಾಗಿ ಮನುಷ್ಯನು ಸುಖದಿಂದ ಇರಬೇಕು ಅಂತಾದರೆ ಯಾವ ರೀತಿ ಅವನು ಜೀವನವನ್ನು ಮಾಡಿದ ಅಂತಾದರೆ ಅವನ ಜೀವನದಲ್ಲಿ ಸುಖಮಯವಾಗಿರ್ತಕ್ಕಂಥ ಜೀವನವನ್ನು ಪಡಿತಾನೆ ಅನ್ನುವಂಥ ಉದ್ದೇಶದಿಂದಲೇ ಎಲ್ಲ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೋಸ್ಕರವಾಗಿ ಮತ್ತು ಜನರಲ್ಲಿ ಅದರಲ್ಲಿ ಅರುವಳಿ ಅಂತ ಹೇಳಿದರೆ ಜನರಲ್ಲಿ ಅದರ ಬಗ್ಗೆ ಮಾಹಿತಿಗಳು ಸಿಗಬೇಕು, ಅದರ ಬಗ್ಗೆ ಆಚರಣೆಗಳ ಮಾಹಿತಿ ಅನ್ನುವಂಥದ್ದು ಸಿಗಬೇಕು. ಊಹಾಪೋಹ ಕಪೋಲ ಕಲ್ಪಿತ ಕಥೆಗಳನ್ನೆಲ್ಲ ಇವರು ಆಚರಣೆಯಲ್ಲಿ ಇಟ್ಕೊಳ್ಬಾರ್ದು, ಹೋಗಿದ್ರೆ ಸರಿಯಾದ ಮಾರ್ಗದಲ್ಲಿಯೇ ಇವರು ಮುನ್ನಡಿಬೇಕನ್ನುವಂಥ ಉದ್ದೇಶದಿಂದ ದೇವಾನುದೇವತೆಗಳೇ ಈ ಒಂದು ಭುವಲೋಕಕ್ಕೆ ಅಂತ ಹೇಳಿದರೆ ದೇವಲೋಕವನ್ನು ಬಿಟ್ಟು ದತ್ತಾತ್ರೇಯರ ಒಂದು ಅವತಾರದಲ್ಲಿ ಆ ಎಲ್ಲ ದೇವರು ಆ ದತ್ತಾತ್ರೇಯನ ಸ್ವರೂಪದಲ್ಲಿ ಬಂದರು ಅನ್ನುವಂಥದ್ದು. ಹಾಗೆ ಅತ್ರಿಪುತ್ರರು ಹಾಗೆ ಅನಸೂಯ ದೇವಿಯೂ ಸಮೇತ ಪ್ರಾರ್ಥನೆ ಮಾಡಿದ್ರಂತೆ. ಏನು ಅಂತ ಕೇಳಿದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ದೈವಾಂಶ ಸಂಭೂತವಾಗಿರಬೇಕು ಅನ್ನುವಂಥ ಕಾರಣದಿಂದ ಆ ಒಂದು ಕಾಲದಲ್ಲಿ ನಡೀತಿದ್ದಂಥ ಕೆಲವೊಂದು ಅಪಚಾರಗಳಾಗಿರಬಹುದು, ಧರ್ಮವಿರೋಧ ಕೆಲಸಗಳನ್ನೆಲ್ಲ ಮತ್ತು ಕೆಲವೊಂದು ರಾಕ್ಷಸರ ಸಂಹಾರಕ್ಕಾಗಿಯೂ ಸಮೇತ ಒಂದು ಅವತಾರ ಅನ್ನುವಂಥದ್ದು ಆಗಿನ ಕಾಲಕ್ಕೆ ಅತೀ ಅವಶ್ಯವಾಗಿರ್ತಕ್ಕಂತಹ ದಿನ. ಹಾಗಾಗಿ ಅಂತಹ ಕಾಲದಲ್ಲೇ ಈ ಒಂದು ದತ್ತಾತ್ರೇಯರ ಜನನ ಅನ್ನುವಂಥದ್ದು ಆಯಿತು, ದೈವಾಂಶ ಸಂಭೂತರಾಗಿರ್ತಕ್ಕಂತಹ ದತ್ತಾತ್ರೇಯರ ಜನನ ಅನ್ನುವಂಥದ್ದು ಆಯಿತು. ಹಾಗಾಗಿ ಆ ಎಲ್ಲ ಪಂಥದವರು ಹಾಗೆ ಗುರುವಿನ ಭಕ್ತಿ ಹೇಗಿರಬೇಕು, ಗುರುವನ್ನು ನಾವು ಒಲಿಸ್ಕೊಳ್ಬೇಕು ಅಂತಾದರೆ ಅಥವಾ ಗುರು ಭಕ್ತಿ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದನ್ನು ಲೋಕಕ್ಕೆಲ್ಲ ಪ್ರಚಾರ ಮಾಡಿದಂಥವರು ಯಾರು ಅಂತ ಕೇಳಿದರೆ ಇದೇ ದತ್ತಾತ್ರೇಯರು. ಹಾಗೆ ಎಲ್ಲರೂ ಸಮೇತ, ನಾವು ಅಂತಲ್ಲ ಎಲ್ಲರೂ ಸಮೇತ ದತ್ತಾತ್ರೇಯರನ್ನು ಬಹಳ ವಿಜೃಂಭಣೆಯಿಂದ ಆರಾಧನೆ ಮಾಡ್ತಾರೆ. ವಿಶೇಷವಾಗಿ ಯಾವುದು ಇಲ್ಲ ಅಂತಿಲ್ಲ. ಗುರುಗಳ ಹತ್ರ ನಾವು ವಿದ್ಯೆಯನ್ನು ಕೇಳ್ಬೋದು, ಹಾಗೆ ಲಕ್ಷ್ಮಿಯನ್ನು ಕೇಳ್ಬೋದು, ಬೇಕಾಗಿರುವಂಥ ಎಲ್ಲ ಯಾರೋ ನಮಗೇನೋ ಮಾಂತ್ರಿಕ ವಿಧಿಗಳನ್ನು ಮಾಡಿಸಿದ್ದಾರೆ ಅಂತ ಹೇಳಿದರೆ ಆ ವಿಶೇಷವಾಗಿ ಕೃತ್ರಿಮಾದಿ ವಾಮಾಚಾರ ದೋಷಗಳನ್ನು ಪರಿಹಾರ ಮಾಡುವಂತಹ ದತ್ತಮಾಲಾ ಮಂತ್ರ ಅನ್ನುವಂಥದ್ದೇ ಇದೆ. ಹಾಗೆ ಗುರುಚರಿತ್ರೆ ಪಾರಾಯಣ ಅನ್ನುವಂಥದ್ದಿದೆ ಗಾಣಗಾಪುರದಲ್ಲೆಲ್ಲ. ಅದರಲ್ಲೆಲ್ಲ ಏನು ಅಂತ ಹೇಳಿದ್ದಾರೆ ಅಂತ ಕೇಳಿದರೆ ಈ ದತ್ತಾತ್ರೇಯರ ಜೀವನ ಚರಿತ್ರೆಗಳನ್ನು ಹೇಳಿದ್ದಾರೆ. ಪುತ್ರ ಸಂತಾನ ಅಪೇಕ್ಷೆ ಇದ್ದವರು ಸಮೇತ ಈ ದತ್ತಾತ್ರೇಯನ ಪಾರಾಯಣಾದಿಗಳನ್ನು ಮಾಡುವಂಥದ್ದು, ಗುರುಚರಿತ್ರೆ ಪಾರಾಯಣವನ್ನು ಮಾಡುವಂಥದ್ದು, ಗುರು ಸಪ್ತಾಹಗಳ ಚರಿತ್ರೆ ಪಾರಾಯಣ ಸಪ್ತಾಹಗಳನ್ನು ಮಾಡುವಂಥದ್ದು, ಭಾಗವತ ಸಪ್ತಾಹಗಳನ್ನು ಮಾಡುವಂಥದ್ದು, ಹಾಗೆ ತದನಂತರದಲ್ಲಿ ದತ್ತಾತ್ರೇಯರ ಜೀವನ ಚರಿತ್ರೆಯನ್ನು ನಾವು ಚಿಂತನೆ ಮಾಡುವಂಥದ್ದು. ಇದು ಎಲ್ಲದರಲ್ಲೂ ಸಮೇತ ಎಲ್ಲೋ ಅವರೊಂದು ಮನೆಯನ್ನು ತೆಗೆದುಕೊಂಡ್ರು, ಆ ಮನೆಯ ಗೃಹ ಪ್ರವೇಶವನ್ನು ವಿಜೃಂಭಣೆಯಿಂದ ಮಾಡಿದ್ರು ಅನ್ನುವಂಥ ಎಲ್ಲ ಯಾವುದೇ ಉಲ್ಲೇಖ ಇಲ್ಲಿ ಇರೋದಿಲ್ಲ. ಎಲ್ಲದೂ ಸಮೇತ ಉಲ್ಲೇಖ ಇರುವಂಥದ್ದೇನು, ಹಲವಾರು ರೀತಿಯಾಗಿರ್ತಕ್ಕಂತಹ ಕ್ಷೇತ್ರಗಳಿಗೆ ಕೇವಲ ಕಾಲು ನಡಿಗೆಯಲ್ಲಿ ಹೋಗಿ ಆ ಭಕ್ತರನ್ನು ಉದ್ಧರಿಸಲಿಕ್ಕೋಸ್ಕರವಾಗಿ ಅಲ್ಲಿಗೆ ಅವರಿಗೆ ಬೇಕಾಗಿರ್ತಕ್ಕಂತಹ ದೇವತಾರಾಧನೆಗಳು ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ಹೇಳಿಕೊಟ್ಟಂತಹ ದೇವರು. ದೇವತಾ ಸ್ವರೂಪ ಅನ್ನುವಂಥದ್ದು ಬ್ರಹ್ಮ ವಿಷ್ಣು ಶಿವಾತ್ಮ ಮೂರೂ ಶಕ್ತಿಗಳು ಸಂಯೋಜಿತವಾಗಿ ಈ ಒಂದು ದತ್ತಾತ್ರೇಯರ ಜನ್ಮ ಅನ್ನುವಂಥದ್ದಾದಂಥದ್ದು. ಹಾಗಾಗಿ ಆ ಒಂದು ವಿಚಾರದ ಮುದ್ದಿಶ್ಯವಾಗಿ ತದನಂತರದಲ್ಲಿ ಅವರ ನೆನಪಿಗಾಗಿ ಈ ದತ್ತಾತ್ರೇಯ ಜಯಂತಿಯನ್ನು ಆರಾಧನೆ ಮಾಡುವಂಥದ್ದು, ದತ್ತನ ಪಾದುಕೆಗಳಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ಹಾಗೆ ಈ ದತ್ತ ಮಾಲೆಯನ್ನು ಹಾಕುವಂಥದ್ದು, ಹಾಗೆ ನಂತರದಲ್ಲಿ ದತ್ತಾತ್ರೇಯರನ್ನು ಕುರಿತು ಯಾಕೆ ಅಂತ ಕೇಳಿದರೆ ನಾವೊಂದು ಸರಿ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ನನಗೆ ರೋಡ್ ಗೊತ್ತು, ನಾನು ಸರಿಯಾಗಿ ಹೋಗ್ತಿದ್ದೀನಿ. ಕಲ್ಲು ಮುಳ್ಳು ರೋಡಲ್ಲಿ ಹೋಗಿದ್ರೆ ಕಲ್ಲು ಮುಳ್ಳು ಚುಚ್ಚುತ್ತಿತ್ತು ಅಂತ ಹೇಗೆ ನಮಗೆ ಗೊತ್ತಾಗ್ತದೆಯೋ ಹಾಗೆ ನಾವು ಧರ್ಮ ಮಾರ್ಗದಲ್ಲಿ ಇವತ್ತು ಹೋಗ್ತಾ ಇದ್ದೇವೆ ಅಂತಾದರೆ ಅದಕ್ಕೆ ಈ ಅವತಾರ ಪುರುಷರುಗಳು ಅಥವಾ ಈ ದತ್ತಾತ್ರೇಯನ ಆರಾಧಕರೇ ಅದೇ ಕಾರಣ. ಯಾಕೆ ಅಂತ ಕೇಳಿದರೆ ಇಲ್ಲಿ ನೋಡಿ, ಒಂದು ಮನೆ ಇದೆ ಅಂತಾದರೆ ಅದಕ್ಕೊಂದು ಆಧಾರ ಸ್ತಂಭ ಅಂತ ಕಟ್ಟಿರ್ತಾರೆ. ಅಂತ ಹೇಳಿದರೆ
ಒಂದು ಮನೆಗೆ ಈ ಪಿಲ್ಲರ್ ಅಂತೇನು ಹೇಳ್ತಾರೆ, ಆ ಪಿಲ್ಲರ್ ಇಲ್ಲ ಅಂತ ಆದರೆ ಮನೆ ಅನ್ನುವಂಥದ್ದು ನಿಲ್ಲೋದಿಲ್ಲ. ಹಾಗೆ ಈ ಒಂದು ದೇಶಕ್ಕೆ ಅವತಾರ ಪುರುಷರಾಗಿರಬಹುದು, ಅಥವಾ ಈ ಏನು ನಾವೀಗ ಪೀಠಾಧಿಪತಿಗಳು ಅಂತ ಹೇಳ್ತೇವೆ ಅವರಾಗಿರಬಹುದು, ಅಥವಾ ಅದಾದ ನಂತರದಲ್ಲಿ ನಮ್ಮ ಧರ್ಮಾಚರಣೆಗಳು ಏನಿದೆ ಅದಾಗಿರಬಹುದು, ಬೇರೆ ಒಬ್ಬ ಮನುಷ್ಯ ಹೇಗಿರಬೇಕು ಅನ್ನುವಂಥದ್ದನ್ನು ಬಹಳಷ್ಟು ಜನರಿಗೆ ತೋರಿಸಿಕೊಟ್ಟಂಥದ್ದು, ಅಥವಾ ಇತಿಹಾಸಗಳನ್ನು ಓದಿದರೆ ನಮಗೆ ಗೊತ್ತಾಗ್ತದ್ರಲ್ಲಿ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ, ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ತೋರಿಸಿಕೊಟ್ಟವರು ನಮಗೆ ದತ್ತಾತ್ರೇಯ ದೇವರು ಅಂತ ಹೇಳಿ. ಅವರನ್ನು ಮನುಷ್ಯ ರೂಪರಾದರೂ ಸಮೇತ ಸಾಕ್ಷಾತ್ ತ್ರಿಮೂರ್ತಿಗಳ ಆಧಾರ ಅಂದರೆ ತ್ರಿಮೂರ್ತಿಗಳ ಸ್ವರೂಪ ಅಂತ ಹೇಳಿ ನಂಬ್ತೇವೆ. ಅಂತಹ ದೇವರು ಧರ್ಮಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಂತಂಥದ್ದು. ಹಾಗಾಗಿಯೇ ದತ್ತಾತ್ರೇಯರನ್ನು ಉದ್ದಗಲಕ್ಕೂ ಆಚರಣೆಯಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಅಷ್ಟು ಆಚರಣೆ ಮಾಡೋದಿಲ್ಲ. ನೀವು ಉತ್ತರದ ಕಡೆ ಎಲ್ಲ ಹೋದ್ಬಿಟ್ರಿ ಅಂತ ಆದರೆ ದತ್ತನ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ವೈಭೋಗ ಜೀವನಗಳನ್ನು ಅಥವಾ ಆ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಎಲ್ಲಿ ಹೋದರೂ ಅವರ ಸಂಕೀರ್ತನೆಗಳನ್ನು ಹಾಡುವಂಥದ್ದು, ಅವರನ್ನು ಹಾಡಿ ಹೊಗಳುವಂಥದ್ದು, ಎಲ್ಲ ಅನ್ನದಾನಾದಿಗಳು ನಡೆಯುವಂಥದ್ದು, ಪ್ರತಿನಿತ್ಯ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಾದಿಗಳಾಗುವಂಥದ್ದು. ಯಾಕಾಗಿ ಮಾಡ್ತಾರೆ ಅಂತ ಕೇಳಿದರೆ, ನಾವಿವತ್ತೊಂದು ಸರಿಯಾದ ಮಾರ್ಗದಲ್ಲಿದ್ದೇವೆ ಅಂತಾದರೆ ಅದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಇದೇ ಎಲ್ಲ ಅವತಾರ ಪುರುಷರು, ವಿಶೇಷವಾಗಿ ದತ್ತಾತ್ರೇಯರು ಅಂತ. ಹಾಗಾಗಿ ಈಗ ನಾವೇನೋ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು, ನಾವೀಗ ಏನು ಅಂತ ಅದಕ್ಕೆ ದೊಡ್ಡವರು ಹೇಳ್ತಿರ್ತಾರೆ, ಮನುಷ್ಯನ ಸಂಘ ಸರಿ ಇರಬೇಕು ಅಂತೇಳಿ, ಅವನ ಸುತ್ತ ಇರುವಂಥ ಜನರು ಒಳ್ಳೆಯವರಾಗಿರ್ಬೇಕಂತೆ. ಈಗ ನನ್ನ ಸುತ್ತಮುತ್ತಲೂ ಹುಟ್ಟುವಾಗ ಬೆಳೆಯುವಾಗ ಯಾರೆಲ್ಲ ಇರ್ತಾರೋ ಅವರ ಮನಸ್ಥಿತಿ ಏನಿರುತ್ತೋ ಅದು ನನ್ನ ಮೇಲೆ ಪರಿಣಾಮ ಬೀರ್ತದೆ. ನನ್ನ ಸುತ್ತ ಕೆಟ್ಟವರೇ ಇದ್ರು ಅಂತ ಆದರೆ ನನಗೆ ಕೆಟ್ಟ ಪ್ರವೃತ್ತಿಯೇ ಬರ್ತಾ ಹೋಗ್ತದೆ. ನಮ್ಮ ಸುತ್ತ ಒಳ್ಳೆಯವರೇ ಇದ್ರು ಅಂತ ಆದರೆ ನನಗೆ ಒಳ್ಳೆ ಪ್ರವೃತ್ತಿಗಳೇ ಬರ್ತಾ ಹೋಗ್ತದೆ, ಒಳ್ಳೆ ಯೋಚನೆಗಳೇ, ಸಚ್ಚಿಂತನೆಗಳೇ ಬರ್ತಾ ಹೋಗ್ತದೆ. ಆ ರೀತಿಯಾಗಿ ಧರ್ಮಚಿಂತನೆಗಳು ಬರಲಿಕ್ಕೆ ಅಥವಾ ದೇವರನ್ನ ಮೋಕ್ಷ ಮಾರ್ಗಕ್ಕೆ ಹೋಗುವಂಥ ಸ್ವರೂಪ ಅನ್ನುವಂಥದ್ದನ್ನು ಅಥವಾ ದಾರಿಯನ್ನು ತೋರಿಸ್ಕೊಟ್ಟವರಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿದಂಥವರು ದತ್ತಾತ್ರೇಯರು ಅಂತ ಹೇಳಿ. ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂತಾದರೆ ನಾವು ಧರ್ಮ ಮಾರ್ಗವನ್ನು ಅನುಸರಿಸಬೇಕು. ಧರ್ಮ ಮಾರ್ಗ ಏನು ಅಂತಲೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಾವು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಅವುಗಳನ್ನೆಲ್ಲ ಈ ಸಾಮಾನ್ಯವಾಗಿರ್ತಕ್ಕಂತಹ ಮನುಷ್ಯರಿಗೆ ಗುರುಮುಖೇನವಾಗಿ ಉಪದೇಶದ ರೂಪದಲ್ಲಿ, ಅಲ್ಲಿಗೆ ನಮಗೆ ಯಾರು ಹೇಳಿದ್ದಿದೆಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರೇ ದೇವತಾ ಸ್ವರೂಪ. ದೇವರಿಗೆ ನಮಗೆ ಕಣ್ಣಿಗೆ ಕಾಣಲಿಕ್ಕೆ ಇಲ್ಲ. ಈ ಕಾಲದಲ್ಲಿ ದೇವರೆಲ್ಲೋ ಮೇಲ್ಗಡೆಯಿಂದ ಅಂತ ಹೇಳಿದರೆ ದೇವಲೋಕದಿಂದ ಭೂಲೋಕಕ್ಕೆ ಬಂದು ನಾವು ಕಣ್ಣಿನಿಂದ ನೇರವಾಗಿ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದೆಲ್ಲ ದ್ವಾಪರ ಯುಗದಲ್ಲಿತ್ತು. ಆಮೇಲೆ ಏನು ಮಾಡಿಬಿಟ್ಟ ಇಂದ್ರ, ಅದನ್ನು ಯಾರು ಪ್ರತ್ಯಕ್ಷ ಆಗ್ಲಿಕ್ಕಿಂದ. ಹಾಗಾಗಿಯೇ ಅವತಾರ ಪುರುಷನಾಗಿ ಶ್ರೀರಾಮನು ಅವತಾರ ಪುರುಷನೇ. ಆಮೇಲೆ ದತ್ತಾತ್ರೇಯರು ಹೀಗೆಲ್ಲ ಈ ದೇವಾನುದೇವತೆಗಳ ಚಿಂತನೆಗಳೆಲ್ಲ ಏನಕ್ಕೆ ಅಂತ ಕೇಳಿದ್ರೆ, ಎಲ್ಲರೂ ಬಂದಂಥದ್ದೇನು, ಮನುಷ್ಯನನ್ನು ಸುಖವಾಗಿಡಬೇಕು, ಅದಕ್ಕೆ ಏನೇನು ಮಾರ್ಗಗಳನ್ನು ಅನುಸರಿಸಬೇಕು ಅಂತ ಕೊಡ್ಲಿಕ್ಕೋಸ್ಕರವಾಗಿಯೇ ಈ ವಿಚಾರಗಳೆಲ್ಲ ಇರುವಂಥದ್ದು. ನಾವೀಗ ಧರ್ಮದ ಬಗ್ಗೆ ನೀವು ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ಅಂತಾದರೆ ಇಲ್ಲಿ ನಮ್ಮ ಯಾವುದೇ ಎಂತ ಹೇಳ್ತಾರೆ ಸ್ವಾರ್ಥ ಅನ್ನುವಂಥದ್ದು ಇರೋದಿಲ್ಲ. ನಮ್ಮ ಕೆಲಸ ಏನು, ನಾವು ಧರ್ಮ ಸಂರಕ್ಷಣೆ ಮಾಡಬೇಕು. ಯಾಕಂದರೆ ಸನಾತನವಾಗಿರುವಂಥದ್ದನ್ನು ಉಳಿಸುವಂಥದ್ದು ನನ್ನ ಕರ್ತವ್ಯವೂ ಹೌದು, ಎಲ್ಲ ಹಿಂದೂಗಳ ಕರ್ತವ್ಯವೂ ಹೌದು. ಹಾಗಾಗಿಯೇ ಈ ಜಯಂತಿಗಳು ಬರುವಂಥದ್ದು. ನಾವಿವತ್ತೇನು ಮಾಡಿದ್ದೇವೆ, ದೇವರ ಜಯಂತಿಗಳನ್ನೆಲ್ಲ ಬಿಟ್ಟಿದ್ದೇವೆ. ಕೇವಲ ಮನುಷ್ಯ ರೂಪೇಣ ಮನುಷ್ಯರಾದವರ ಜಯಂತಿಗಳನ್ನೇ ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ನ್ಯಾಯವಾಗಿ ನೋಡುವಾಗ ಮನುಷ್ಯರು ಕೇವಲ ಮನುಷ್ಯರಾಗೇ ಇರಬೇಕು, ಅವರ ಕೆಲಸಗಳು ಮಾತ್ರ ಜೀವಂತವಾಗಿರ್ತದೆ. ಆದರೆ ನಾವು ಆರಾಧ್ಯ ದೈವವಾಗಿ ಆಚರಣೆ ಮಾಡಬೇಕಾಗಿರುವಂಥದ್ದು ದೇವಾನುದೇವತೆಗಳ ಜಯಂತಿಯನ್ನು. ನಾವು ಅದನ್ನು ಬಿಟ್ಟಿದ್ದೀವಿ. ಇವತ್ತು ದತ್ತ ಜಯಂತಿ ಅಂತ ಹೇಳ್ತೇವೆ, ಎಲ್ಲೆಲ್ಲೂ ಬಹಳಷ್ಟು ವಿಜೃಂಭಣೆಯಿಂದ ನಡೀತದೆ. ಆದರೆ ನಾವು ಯಾರೂ ಅದ್ರ ಬಗ್ಗೆ ಆಚರಣೆಗೆ ಗೋಜು ಕೊಡ್ಲಿಕ್ಕೆ ಹೋಗಿಲ್ಲ. ಯಾಕೆ, ನಮಗೆ ಅವ್ರು ಮಾಡಿದಂಥ ಕೆಲಸಗಳು ನಮಗೆ ನೆನಪಿಲ್ಲ. ಈಗ ಮೈಸೂರು ರಾಜ್ಯಕ್ಕೆ ಹೋಗಿ ಅಲ್ಲಿನ ರಾಜರನ್ನು ನಾನೇನಾದರೂ ತೆಗಳಿದೆ ಅಂತ ಆದರೆ ನಾನು ಅಲ್ಲಿಂದ ಜೀವಂತವಾಗಿ ವಾಪಸ್ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಾಗಿ, ಆ ಮೈಸೂರು ಜನತೆಗೆ ರಾಜರು ಕೊಟ್ಟಂತಹ ಏನು ಕೊಡುಗೆಗಳಿದ್ದಾವೆ ಅದು ಅವರೆಲ್ಲರೂ ಸಮೇತ ಪ್ರಾತಸ್ಮರಣೀಯರು ಅಂತ ಹೇಳಿದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಅವ್ರನ್ನ ಸ್ಮರಣೆ ಮಾಡಬೇಕು ಅಂತಾರೆ ಮೈಸೂರಿನ ಎಲ್ಲ ಜನರು. ಯಾಕೆ ಅಂದರೆ ಆ ರಾಜ್ಯದ ವಿಶೇಷತೆ ಅನ್ನುವಂಥದ್ದು ಆ ರಾಜ್ಯದ ಜನತೆಗೆ ಮಾತ್ರ ಗೊತ್ತಿದೆ. ನೀವು ಅದನ್ನು ತೆಗೆದುಬಿಟ್ಟು ಯಾವುದೋ ಬೀದರಿಗೆ ಹೋಗ್ಬಿಟ್ಟು ಮಹಾರಾಜರ ಬಗ್ಗೆ ಕೇಳಿದ್ರೆ ಅಂತಾದರೂ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಈ ಧರ್ಮಾಚರಣೆ ಅನ್ನುವಂಥದ್ದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಮಗೆ ತೋರಿಸಿಕೊಟ್ಟವರು ಅಥವಾ ದಾರಿಯನ್ನು ತೋರಿಸಿಕೊಟ್ಟವರು ಗುರುವಿನ ರೂಪದಲ್ಲಿರುವಂಥವರು ಈ ದತ್ತಾತ್ರೇಯ ಸ್ವಾಮಿಗಳು. ಹಾಗೆ ದತ್ತನನ್ನು ಆರಾಧನೆ ಮಾಡೋದ್ರಿಂದ ಇದಮಿತ್ತಮ್ ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ. ಯಾಕೆ ಅಂತ ಕೇಳಿದರೆ ಕೇವಲ ನಿರ್ಗುಣವಾಗಿರ್ತಕ್ಕಂತಹ ಜೀವನ ಇದು. ಈ ಜೀವನದಲ್ಲಿ ಎಂಥದೂ ಇಲ್ಲ.
ಜೀವನ ಅನ್ನುವಂಥದ್ದು ಇರೋದೇ ಮೋಕ್ಷ ಸಂಪಾದನೆಗೆ. ಎಲ್ಲೋ ಹಿಂದಿನ ಜನ್ಮದಲ್ಲಿ ಏನೋ ತುಂಬ ಪಾಪದ ಕೆಲಸ ಮಾಡಿದ್ವೇನೋ ಈ ಜನ್ಮದಲ್ಲಿ ಹುಟ್ಟಿದ್ದೀವಿ. ಈ ಜನ್ಮದಲ್ಲಿ ಹುಟ್ಟಿ ಏನು ಮಾಡಬೇಕು ಅಂತ ಕೇಳಿದರೆ ಭಗವಂತನನ್ನು ಸೇವಿಸುವಂಥ ಮುಖಾಂತರವಾಗಿ ಧರ್ಮ ಮಾರ್ಗದಲ್ಲಿದ್ವಿ ಅಂತ ಆದರೆ ಈ ಜನ್ಮ ಇಲ್ಲಿಗೆ ಕೊನೆ ಆಗ್ತದೆ, ನಮ್ಮ ಅಂಶ ಅನ್ನುವಂಥದ್ದು ದೇವರನ್ನು ಸೇರಿಬಿಡ್ತದೆ ಅನ್ನುವಂಥದ್ದು. ಆ ಮೋಕ್ಷ ಸಂಪಾದನೆಗೆ ಬೇಕಾಗಿರುವಂಥದ್ದು. ಯಾಕೆ ಅಂತ ಕೇಳಿದರೆ ಮೋಕ್ಷ ಗೀಕ್ಷ ಅಂದರೆ ಇವತ್ತಿಗೆ ಯಾರಿಗೂ ಅರ್ಥ ಆಗಲ್ಲ. ಏನಿದು ಮೋಕ್ಷ ಅಂದರೆ ಎಲ್ಲಿ ಸಿಗತ್ತೆ ಅನ್ನೋದ್ಬಿಟ್ಟು ಎಷ್ಟೋ ಜನ ಇವತ್ತಿಗೂ ಕೇಳ್ತಾರೆ, ಗುರುಗಳೇ ಮೋಕ್ಷ ಎಲ್ಲಿ ಸಿಗತ್ತೆ, ಯಾರ ಹತ್ರ ಸಿಗತ್ತೆ ಅಂತ ಕೇಳೋ ಪರಿಸ್ಥಿತಿಗೆ ನಮ್ಮ ಜನ ಬಂದಿದ್ದಾರೆ. ಮೋಕ್ಷ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ಒಂದು ಸಣ್ಣ ರೀತಿಯಲ್ಲಿ ನಾವು ಯಾವಾಗಲೂ ಒಂದು ಉದಾಹರಣೆಯನ್ನು ತಗೊಳ್ತಾ ಇರ್ತೇವೆ. ಆಡುವಂತಹ ಮಗು, ಆ ಮಗುವಿಗೆ ಏನೂ ಮಾತು ಬರುವುದಿಲ್ಲ. ಆ ಮಗುವಿಗೆ ತಂದೆ ತಾಯಿ ಆದವರು ಏನು ಮಾಡ್ತಾರೆ, ತಂದೆ ತಾಯಿ ಅನ್ನುವಂಥದ್ದು ದೇವತಾ ಸ್ವರೂಪ ಯಾಕೆ ಹೇಳಿದ್ದಾರೆ ಅಂತ ಕೇಳಿದರೆ ಆ ಮಗುವಿಗೆ ಮಾತಾಡಲಿಕ್ಕೂ ಬರಲ್ಲ, ಅಂದರೆ ನಡಿಲಿಕ್ಕೂ ಬರಲ್ಲ. ಅಷ್ಟು ಸಣ್ಣ ಮಗುವಿನ ಹತ್ರ ಹೋಗಿ ನಾವು ಕೊಡುವಂಥದ್ದೇನು, ತಿನ್ನಲಿಕ್ಕೆ ವಸ್ತುಗಳನ್ನು ಕೊಡ್ತೇವೆ, ಆಟ ಆಡಲಿಕ್ಕೆ ಆಟಿಕೆಗಳನ್ನು ಕೊಡ್ತೇವೆ, ಹಾಕಲಿಕ್ಕೆ ನೂತನವಾಗಿರ್ತಕ್ಕಂಥ ವಸ್ತ್ರಗಳನ್ನು ಕೊಡ್ತೇವೆ. ಅದಾದ ನಂತರದಲ್ಲಿ ತಿನ್ನಲಿಕ್ಕೆ ವಿಧ ವಿಧವಾಗಿರ್ತಕ್ಕಂಥ ಭಕ್ಷ್ಯಗಳನ್ನು ಕೊಡ್ತೇವೆ. ದೇಹದ ತಿಂದಂತಹ ವಸ್ತು ಜೀರ್ಣವಾಗಿ ಹೋಗುವ ತನಕ ಇದ್ದರೆ ಬಟ್ಟೆ ಅನ್ನುವಂಥದ್ದು ಉಪಯೋಗಿಸುವ ತನಕ ಇರ್ತದೆ. ಅದಾದ್ರ ಮೇಲೆ ಆ ಎಲ್ಲ ಆಟಿಕೆಗಳೆಲ್ಲ ಆ ಮಗು ಎಲ್ಲ ಆಟ ಆಡಿ ತಿಂದು ಆದ್ರ ಮೇಲೂ ಸಮೇತ ಮತ್ತೆ ಹಠ ಮಾಡೋದು ಯಾವುದು, ತಾಯಿ ಕೊಡುವಂತಹ ಕೇವಲ ಒಂದು ಸಾಂತ್ವನ ಅಥವಾ ತಾಯಿ ಉಣಿಸುವಂತಹ ಊಟಕ್ಕಾಗಿ ಆ ಮಗು ಪ್ರೇರೇಪಣೆ ಸಿಗ್ತದೆ. ಆ ತಾಯಿಗೆ ಹೇಳಬೇಕಂತಿಲ್ಲ, ಯಾಕಂದರೆ ಮಗುಗೆ ಮಾತು ಬರೋದಿಲ್ಲ. ತಾಯಿ ಕೇವಲ ಮಗುವನ್ನು ನೋಡಿದ್ರು ಕೂಡಲೇ ನನ್ನ ಮಗುವಿಗೆ ಹಸುವಾಗಿದೆ ಅನ್ನುವಂಥದ್ದು ಅವಳಿಗೆ ಗೊತ್ತಾಗ್ತದೆ. ಯಾವಾಗ ಅವಳು ತೆಗೆದುಕೊಂಡು ಹಾಲನ್ನು ಉಣಿಸುವಂಥ ಕೆಲಸ ಮಾಡ್ತಾಳೆಯೋ ಅದೇ ರೀತಿಯಾಗಿ ಭಗವಂತ ನಮಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಸುತ್ತ ಇಟ್ಟಿದ್ದಾನೆ, ಕಾರ್ ಇಟ್ಟಿದ್ದಾನೆ, ಬೈಕ್ ಇಟ್ಟಿದ್ದಾನೆ, ಹೆಂಡತಿ ಇಟ್ಟಿದ್ದಾನೆ, ಮಕ್ಕಳಿಟ್ಟಿದ್ದಾನೆ, ಅದಾದ್ರ ಮೇಲೆ ವೈಡೂರ್ಯಗಳನ್ನು ಇಟ್ಟಿದ್ದಾನೆ, ಚಿನ್ನವನ್ನು ಇಟ್ಟಿದ್ದಾನೆ, ಅಲಂಕಾರಿಕ ವಸ್ತುಗಳನ್ನು ಇಟ್ಟಿದ್ದಾನೆ, ಅಥವಾ ವರ್ಚಸ್ಸನ್ನು ಇಟ್ಟಿದ್ದಾನೆ, ಅಥವಾ ಅಧಿಕಾರವನ್ನು ಕೊಟ್ಟಿದ್ದಾನೆ, ಅಥವಾ ಇನ್ನೂ ಹಲವಾರು ವಿಚಾರಗಳನ್ನು ನಮ್ಮ ಸುತ್ತ ಇಟ್ಟಿದ್ದಾನೆ. ಕೇವಲ ನಾವು ಇದನ್ನು ಉಪಯೋಗಿಸ್ಬೇಕು ಬಿಟ್ಟರೆ ಇದನ್ನು ಯಾವುದನ್ನೂ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇವೆಲ್ಲವನ್ನು ಉಪಯೋಗಿಸಿ ಕೊನೆಗೆ ಹೋಗುವಂಥದ್ದೇನು, ನಾವು ಹೋಗೋದು ಭಗವಂತ ಅಂತಲೇ ಕರೆಯೋದು ಬಿಟ್ಟರೆ ನಾವು ಯಾವ ಮಕ್ಕಳನ್ನು ಕರೆಯೋದಿಲ್ಲ, ಯಾವ ತಂದೆ ತಾಯಿಯನ್ನು ಕರೆಯೋದಿಲ್ಲ. ಕೊನೆಗೆ ಹೋಗುವಂಥದ್ದು ಕಾಣಜ ವೈದ್ಯೋ ನಾರಾಯಣೋ ಹರಿ. ವೈದ್ಯರು ಹೇಳೋದಷ್ಟೇ ಏನು ಅಂತ ಕೇಳಿದರೆ ನಾವು ಮಾಡುವಂಥದ್ದು ಮಾಡಿದ್ದೇವೆ, ಇನ್ನು ದೇವರ ಚಿಂತನೆ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ ಮನುಷ್ಯನ ದೇಹ ನಡೀತಿರುವಂಥದ್ದು ಯಾರ ಕೈಲಿದೆ ಅಂತ ಕೇಳಿದರೆ ನಮ್ಮ ದೇಹದೊಳಗಿರುವಂತಹ ಆತ್ಮ ಅನ್ನುವಂಥದ್ದು ನಮ್ಮನ್ನು ನಡೆಸ್ತಾ ಇರುವಂಥದ್ದು. ಆ ಆತ್ಮಶುದ್ಧಿ ಆಗಬೇಕು ಅಥವಾ ಈ ಮೋಕ್ಷ ಮಾರ್ಗ ಬೇಕು ಅಂತ ಕೇಳಿದರೆ ಈ ದೇವತಾನುಗ್ರಹ ಅನ್ನುವಂಥದ್ದು ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ತೆಗೆದುಕೊಳ್ತಾ ಹೋಗ್ತದೆ. ಅದೇ ರೀತಿಯಾಗಿ ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಶಿವಾತ್ಮಿಕವಾಗಿರುವಂಥದ್ದು 3 ಶಕ್ತಿಗಳನ್ನು ಒಳಗೊಂಡಂಥದ್ದು. ಹಾಗಾಗಿ ಇವತ್ತಿನ ದಿನ ನಾವೇನು ಮಾಡಬೇಕು, ನಾವು ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಎದ್ದು ದತ್ತಾತ್ರೇಯನನ್ನು ಸ್ಮರಣೆ ಮಾಡಿಕೊಂಡು ಸ್ಮರಣ ಮಾತ್ರೇಣ ಅಂತ ಹೇಳಿದರೆ ಕೇವಲ ದೇವರ ಹೆಸರನ್ನು ಸ್ಮರಣೆ ಮಾಡಿದರೂ ಸಾಕಂತೆ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾನೆ. ಆದರೆ ನಮಗೆ ಹೆಸರಲ್ಲ, ಹೇಳ್ತೇವೆ ಎಷ್ಟೆಷ್ಟೋ ಕಷ್ಟಪಡುವವರಿಗೆ ಇದು ಅವ್ರು ಹುಡುಕೋದೇ ಯಾವುದು, ಸುಲಭ ಶಾರ್ಟ್ಕಟ್ಟಿಗೆ ಹುಡುಕುವಂಥದ್ದು. ಇಲ್ಲಿ ನಮಗೆ ಸುಖ ಬೇಕು ಅಂತ ಆದರೆ ಧರ್ಮವಾಗಿರಬೇಕು, ಧರ್ಮದಿಂದ ಇರಬೇಕು ಅಂತಾದರೆ ದೇವತಾರಾಧನೆ ಹೆಚ್ಚು ಮಾಡಬೇಕು. ಇಲ್ಲಿ ಸಣ್ಣ ಸಣ್ಣ ಶಾರ್ಟ್ಕಟ್ ಇರುವಂಥದ್ದು ಸುಮಾರಷ್ಟು ಪೂಜೆ ಪುನಸ್ಕಾರಾದಿಗಳಿದ್ದಾವೆ ಅಥವಾ ಜಯಂತಿಗಳಿದ್ದಾವೆ, ಅವೆಲ್ಲವನ್ನು ಆಚರಣೆ ಬಿಟ್ಬಿಟ್ಟಿದ್ದೇವೆ. ಕೆಲವರು ದತ್ತಾತ್ರೇಯನಲ್ಲಿ ವಿಷ್ಣುವನ್ನು ನೋಡ್ತಾರೆ, ಕೆಲವರು ಶಿವನನ್ನು ನೋಡ್ತಾರೆ, ಕೆಲವರು ದತ್ತಾತ್ರೇಯನ ತಾಯಿಯ ರೂಪದಲ್ಲೂ ನೋಡೋರಿದ್ದಾರೆ. ಎಲ್ಲ ಶಕ್ತಿಯೂ ಒಂದೇ. ಎಲ್ಲ ಶಕ್ತಿಗಳು ಹೇಳುವಂಥದ್ದೇನು, ನೀವು ಧರ್ಮದಿಂದ ಇರಿ ಅಂತಲೇ ಹೇಳುವಂಥದ್ದು. ಆದರೆ ಕೆಲವೊಂದು ರೂಪಧಾರಣೆಗಳನ್ನು ಮಾಡಿದ್ದಾಗ ಅಥವಾ ಕೆಲವರ ದುಷ್ಟರ ಸಂಹಾರಕ್ಕಾಗಿ ಬಂದಾಗ ಆ ಒಂದು ಹೆಸರನ್ನುವಂಥದ್ದು ಅಜರಾಮಜರವಾಗ್ತದೆ. ಖಂಡಿತ ಗುರುಜಿ. ಇನ್ನು ಶ್ರೀ ಗುರು ದತ್ತಾತ್ರೇಯರನ್ನ ಮನೆಯಲ್ಲೇ ಆರಾಧಿಸಬಹುದಾ, ಹೇಗೆ ಅಂತ? ಖಂಡಿತವಾಗ್ಲೂ ದತ್ತಾತ್ರೇಯರನ್ನ ಮನೆಯಲ್ಲಿ ಆರಾಧನೆ ಮಾಡಬಹುದು. ಈ ಒಂದು ದತ್ತಾತ್ರೇಯನ ವಿಗ್ರಹವನ್ನು ಇಟ್ಕೊಳ್ಳುವಂಥದ್ದು, ಗುರುಚರಿತ್ರೆ ಪಾರಾಯಣವನ್ನು ಮಾಡುವಂಥದ್ದು, ಇವೆಲ್ಲವನ್ನು ಮಾಡ್ತಾ ಹೋಗ್ಬೋದು. ಹಾಗೆ ದತ್ತಾತ್ರೇಯರು ಜನ್ಮವೃತ್ತ ಅಂತ ಅನ್ನುವಂಥದ್ದನ್ನು ಚಿಂತನೆ ಮಾಡಿದಾಗಲೂ ಅಲ್ಲಿ ಹೇಳ್ತಾರೆ. ಈ ದತ್ತಾತ್ರೇಯನ ಜನ್ಮವೃತ್ತ ಅಂತ ಏನು ಅಂತ ಕೇಳಿದರೆ ಅತ್ರಿ ಮುನಿಗಳು ಅನ್ನುವಂಥವರೊಬ್ಬರು ಮುನಿ ಇದ್ದರು. ಅವರ ಹೆಸರು ಅತ್ರಿ ಅಂತ ಹೇಳಿ. ಅವರು ಸಂತಾನಾರ್ಥವಾಗಿ ಅಂತ ಹೇಳಿದರೆ ಸಂತಾನದ ಅಪೇಕ್ಷೆಗೋಸ್ಕರವಾಗಿ ಉಗ್ರವಾಗಿರ್ತಕ್ಕಂಥ ತಪಸ್ಸು ಮಾಡಿದರು. ಆವಾಗಿನ ಥರ ಎಲ್ಲ ಡಾಕ್ಟರ್ ಶಾಪ್ ಇರಲಿಲ್ಲ. ಅವಾಗ ಏನೇ ಬೇಕಂದ್ರೂ ಕೇಳ್ತಿದ್ದಿದ್ದು ಯಾರು, ಭಗವಂತನ ಹತ್ರನೇ ಕೇಳ್ತಿದ್ದಿದ್ದು. ಸಣ್ಣ ಪುಟ್ಟ ಔಷಧಗಳನ್ನು ಮಾತ್ರ ಅಲ್ಲಿದ್ದವ್ರು ಮಾಡ್ತಿದ್ರು ಬಿಟ್ಟರೆ ಇಲ್ಲಿ ನೋಡಿ ಅಷ್ಟು
ಎಷ್ಟು ದೊಡ್ಡ ಅತ್ರಿ ಮುನಿಗಳಾದರೂ ಸಮೇತ ಅವರ ಸಂತಾನಕ್ಕೋಸ್ಕರವಾಗಿ ಉಗ್ರವಾಗಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಮಾಡಿದ್ರು. ಆ ಉಗ್ರವಾದಂಥ ತಪಸ್ಸಿಗೆ ಮೆಚ್ಚಿ ತ್ರಿಮೂರ್ತಿಗಳು ದರ್ಶನವನ್ನು ಕೊಟ್ಟರು. ಏನು ಅಂತ ಕೇಳಿದರೆ, ಏನಪ್ಪ ನಿನ್ನ ಉದ್ದೇಶ ಏನು? ನನಗೀಗೆ ಆಗ ಅತ್ರಿ ಮುನಿಗಳು ಕೇಳ್ತಾರಂತೆ, ನಿಮ್ಮ 3 ಜನದ ಶಕ್ತಿಯೂ ಸಮೇತ ನನಗೆ ಮಗುವಾಗಿ ನನಗೆ ಜನನವಾಗಬೇಕು ಅಂತ ಕೇಳಿದಾಗ ಆ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ತ್ರಿಮೂರ್ತಿಗಳೇ ಅವರ ಮಾಡಿದಂಥ ತಪಸ್ಸಿಗೆ ಮೆಚ್ಚಿ ಅವರೇ ಮಗುವಾಗಿ ಹುಟ್ಟಿದಂಥ ದಿನ ಯಾವುದು ಅಂತ ಕೇಳಿದರೆ ಈ ದತ್ತಾತ್ರೇಯ ಜಯಂತಿ. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರೇ ಭೂಮಿಗೆ ಮಗುವಿನ ರೂಪದಲ್ಲಿ ಬಂದಂಥ ಕಾಲ. ಎಷ್ಟೋ ಹಲವಾರು ದುಷ್ಟ ವಿಚಾರಗಳನ್ನು ಅಥವಾ ದುಷ್ಟರನ್ನು ಅಥವಾ ಈ ಲೋಕಕ್ಕೆ ಮಾರಕವಾಗಿರುವಂಥದ್ದು ಕಂಟಕವಾಗಿರುವಂಥವರನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿಯೇ ಈ ದತ್ತಾತ್ರೇಯರ ಜನನವಾದಂಥದ್ದು. ಹಾಗಾಗಿ ಹೇಳುವಂಥದ್ದು ಆಗಾಗ ಏನು ಅಂತ ಕೇಳಿದರೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಷ್ಟೋ ಜನಗಳು ಬಂದಿದ್ದಾರೆ ಈ ಕಾಲಘಟ್ಟದಲ್ಲಿ. ಹಿಂದಿನ ಪುರಾಣವನ್ನು ಬಿಟ್ಟುಬಿಡೋಣ, ಇವತ್ತೇ ನಮ್ಮ ಧರ್ಮ ಸಂರಕ್ಷಣೆಗಾದರೂ ಸಮೇತ ಧರ್ಮ ಸಂರಕ್ಷಣೆಯನ್ನು ತೆಗೆದು ಸೈಡಿಗಿಡೋಣ. ಈ ಒಂದು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬರಬೇಕು ಅಂತಾದರೆ ಕ್ರಾಂತಿಕಾರಿಗಳು ಇದ್ದರು, ಹಾಗೆ ರಾಜಕಾರಣಿಗಳು ಇದ್ದರು, ಸಾಮಾನ್ಯ ಮನುಷ್ಯರು ಇದ್ದರು. ಎಲ್ಲರ ಪರಿಶ್ರಮದಿಂದ ಸ್ವಾತಂತ್ರ್ಯ ಅನ್ನುವಂಥದ್ದು ಬಂದಿದ್ದೇ ಹೊರತು ಯಾರೋ ಒಬ್ಬರಿಂದ ಬಂದಂಥದ್ದಲ್ಲ. ಅಲ್ಲಿ ಕೆಟ್ಟವರು ಇದ್ದರು, ಒಳ್ಳೆಯವರು ಇದ್ದರು, ಎಲ್ಲದೂ ಬೇಕಂತೆ ಈ ಒಂದು ಸ್ವತಂತ್ರವನ್ನು ತಗೊಳ್ಳುವಂಥ ಸಂದರ್ಭಗಳಲ್ಲಿ. ಹಾಗಾಗಿಯೇ ಧರ್ಮ ಮಾರ್ಗ ಅಂತ ಹೇಳಿದರೆ ಧರ್ಮ ವಿರೋಧಿಗಳು ಬಹಳಷ್ಟು ಜನ ಇರ್ತಾರಂತೆ. ಅವರನ್ನೆಲ್ಲ ಸರಿದಾರಿಗೆ ತರುವಂತಹ ಶಕ್ತಿ ಇದ್ದಂಥದ್ದು ಕೇವಲ ದತ್ತಾತ್ರೇಯರಿಗೆ ಮಾತ್ರ. ಹಾಗಾಗಿಯೇ ಧರ್ಮ ಸಂಸ್ಥಾಪನಾರ್ಥ ಯುಗೆ ಯುಗೆ ಅನ್ನುವಂಥದ್ದು ಕೇವಲ ಇದಲ್ಲ. ಈಗಲೂ ಸಮೇತ ಎಷ್ಟೋ ಜನ ನೋಡಿರ್ಬೋದು, ಯಾರೋ ಒಬ್ಬರು ಇದ್ದಾರೆ ಅಂತಾದರೆ ಅವರು ಪ್ರತಿಫಲಾಪೇಕ್ಷೆ ಇಲ್ಲದಲೇ ಧರ್ಮ ಸಂರಕ್ಷಣೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರ ಜನ್ಮವೇ ಧರ್ಮ ಸಂರಕ್ಷಣೆಗೆ ಅನ್ನುವಂಥ ವಿಚಾರಗಳು. ಅವರಿಗೆ ಬೇರೆ ಏನೂ ಗೊತ್ತಿರೋಲ್ಲ. ಅವ್ರಿಗೆ ಗೊತ್ತಿರೋದು ಸಂರಕ್ಷಣೆ ಮಾಡಬೇಕು. ಈಗ ನಾಗಸಾಧುಗಳು ಅಗೋರಿಗಳೆಲ್ಲ ಇದ್ದಾರೆ, ಅವ್ರಿಗೆ ಸಂಸಾರ ಇಲ್ಲ ಅಥವಾ ಮಕ್ಕಳಿಲ್ಲ, ಮರಿ ಇಲ್ಲ. ಅವ್ರನ್ನ ಕೇಳಿದರೆ ಏನು, ಧರ್ಮ ರಕ್ಷಣೆ ಆಗಬೇಕು, ಅದೊಂದೇ ಅವ್ರದ್ದು ಅಜೆಂಡಾ ಇರುವಂಥದ್ದು. ಹಾಗಾಗಿಯೇ ಈ ದತ್ತಾತ್ರೇಯರು ಭೂಮಿಗೆ ಭುವಲೋಕಕ್ಕೆ ಈ ಭೂಮಿಗೆ ಬಂದಂಥದ್ದೇ ಅತ್ರಿ ಮುನಿಗಳ ಅಪೇಕ್ಷೆಯ ಮೇರೆಗೆ. ಅವರು ಪ್ರತ್ಯಕ್ಷರಾದಾಗ ಅತ್ರಿ ಮುನಿಗಳು ಕೇಳಿದ್ದು ಒಂದೇ ಒಂದು ಮಾತು, ಏನು ಅಂತ ಕೇಳಿದರೆ, ನಿಮ್ಮ 3 ಜನಗಳ ಸ್ವರೂಪ ಅನ್ನುವಂಥದ್ದು ನನಗೆ ಮಗುವಾಗಿ ಹುಟ್ಟಬೇಕು ಅನ್ನುವಂಥದ್ದು ಕೇಳ್ಕೊಂಡು. ಅಲ್ಲಿಗೆ ನೋಡಿ, ಭಗವಂತ ಅನ್ನುವಂಥವನು ಕೇವಲ ಒಬ್ಬ ಸಾಮಾನ್ಯ ನರಮನುಷ್ಯ, ಭಗವಂತನೇ ಸೃಷ್ಟಿ ಮಾಡಿದಂಥ ಮನುಷ್ಯ. ಅವನು ವಿದ್ವತ್ತಿದ್ದು ಅವನು ಮಹಾ ಮುನಿಯಾದರೂ ಸಮೇತ ಭಕ್ತರಿಗೆ ಕೊಟ್ಟಂತಹ ಮಾತು ಅಥವಾ ಪ್ರಸನ್ನನಾದ ಮೇಲೆ ಅವನು ಭಕ್ತ ಎಂಥದೇ ಕೇಳಲಿ ಅದನ್ನು ಅವನು ದಯಪಾಲಿಸುವಂತಹ ಶಕ್ತಿ ಭಗವಂತನಲ್ಲಿದೆ ಅಂತಾದರೆ ಈ ದತ್ತಾತ್ರೇಯರ ಜನನವೂ ಅದೇ ರೀತಿಯಾಗಿ ಆದಂಥದ್ದು. ಹಾಗಾಗಿ ಇವತ್ತಿನ ದಿವಸ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟುಕೊಳ್ಬೇಕು ಅಂತಾರೆ. ಯಾಕೆ ಸುವರ್ಣಾಕ್ಷರಗಳು ಅಂತ ಹೇಳಿದರೆ, ನಾವು ಕೇಳ್ಬೋದು ಜಗತ್ತಿನಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ವಸ್ತು ಯಾವುದು ಅಂತ ಕೇಳಿದರೆ ಯಾರೂ ಹೇಳಲಿಕ್ಕಾಗಲ್ಲ. ಮೌಲ್ಯಯುತವಾಗಿರುವಂಥ ವಸ್ತು ಯಾವುದು ಅಂತ ಕೇಳಿದರೆ, ಆದರೆ ಸುವರ್ಣವನ್ನು ಎಲ್ಲರೂ ನಂಬ್ತಾರೆ ಮೌಲ್ಯಯುತವಾಗಿರುವಂಥದ್ದು. ಅದಕ್ಕೆ ಹೇಳುವಂಥದ್ದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಯಾವುದು ಅಂತ ಕೇಳಿದರೆ ಈ ದತ್ತಾತ್ರೇಯರ ಜಯಂತಿ ಅಂತ. ಯಾಕಾಗಿ ಅಂತ ಕೇಳಿದರೆ, ಕಣ್ಣಿಗೆ ಕಾಣಿಸದಂಥ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಮಾನವನ ರೂಪದಲ್ಲಿಯೋ ಅಥವಾ ಒಂದು ದೇಹ ಕಲ್ಪನೆಯಲ್ಲಿ ಸಮೇತ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಆದರೆ ಆ ಅಂಶದಿಂದ ಕೇವಲ ಭಕ್ತನ ಒಂದು ಭಕ್ತಿಗೆ ಮೆಚ್ಚಿ ಭಗವಂತನೇ ಸಾಕ್ಷಾತ್ ಪರಶಿವನು, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರ ಅಂಶ ಅನ್ನುವಂಥದ್ದು ಮಗುವಾಗಿ ಹುಟ್ಟಿದ್ರಲ್ಲ, ಆ ಒಂದು ದಿನವೇ ದತ್ತ ಜಯಂತಿ ಅನ್ನುವಂಥದ್ದು. ಹಾಗಾಗಿ ಈ ಒಂದು ದಿನ ಬಹಳಷ್ಟು ವಿಶೇಷವಾಗಿರುವಂಥದ್ದು. ಸಾಧ್ಯವಾದಷ್ಟು ದತ್ತನನ್ನು ನಾವು ಆರಾಧನೆ ಮಾಡಬೇಕು. ಅವನ ಭಜನೆಗಳನ್ನು ಸಂಕೀರ್ತನೆಗಳನ್ನು ಹಾಡುವಂಥದ್ದು ಮನುಷ್ಯನ ಮೋಕ್ಷ ಮಾರ್ಗಕ್ಕೆ ಕೊಂಡು ಹೋಗ್ತದೆ. ಯಾಕೆ ಅಂತ ಕೇಳಿದರೆ, ನಾವು ಆಚರಣೆ ಮಾಡಲಿ ಬಿಡಲಿ, ಕೆಲವರ ಜನ್ಮ ಅನ್ನುವಂಥದ್ದು ಭಗವಂತ ಸೃಷ್ಟಿ ಮಾಡಿರ್ತಾನಂತೆ. ಯಾಕೆ ಅಂತ ಕೇಳಿದರೆ ನೋಡಿ, ಹೇಳ್ಬೋದು ಗುರುಗಳೇ ನೀವು ಆಗಾಗ ಆಯಾ ದೇವರುಗಳು ರಾಕ್ಷಸರನ್ನು ಸಂಹಾರ ಮಾಡಿದ್ರು ಅಂತ ಹೇಳ್ತೀರಿ. ಹಾಗಾದರೆ ದೇವರೇ ರಾಕ್ಷಸರನ್ನು ಹುಟ್ಟಿಸ್ಲೇ ಇಲ್ಲ ಅಂತ ಆದರೆ ಆಗೋಗ್ಬಿಡ್ತಿತ್ತಲ್ಲ, ಯಾಕೆ ಸಂಹಾರ ಮಾಡೋದು, ಯಾಕೆ ಮತ್ತೊಂದು ಮಾಡೋದು ಯಾಕೆ? ಯಾಕೆ ಅಂತ ಕೇಳಿದರೆ ಲೋಕದ ಜನರಿಗೆ ಕೆಲವೊಂದು ಇತಿಹಾಸ ಬೇಕಾಗ್ತದೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗಬೇಕು ಅಂತಾದರೆ ಈ ಎಲ್ಲ ವಿಚಾರಗಳು ನಡೀತಾ ಇರಬೇಕಾಗ್ತದೆ. ಹಾಗಾಗಿಯೇ ಈ ಒಂದು ದತ್ತ ಜಯಂತಿಯ ದಿನ ನಾವು ವಿಶೇಷವಾಗಿ ದತ್ತಾತ್ರೇಯನ ಅನುಗ್ರಹವನ್ನು ಮಾಡಿಕೊಳ್ಳುವಂಥದ್ದು, ದತ್ತನನ್ನು ಕುರಿತು ಹಲವಾರು ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಪಡೆಯುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಖಂಡಿತ ಗುರುಜಿ. ಇನ್ನು ಬಹಳಷ್ಟು ಜನ ಈ ದತ್ತಮಾಲೆಯನ್ನು ಧರಿಸ್ತಾರೆ. ಈ ದತ್ತಮಾಲೆಯ ವಿಶೇಷತೆ ಏನು ಅಂತ?
ಎಲ್ಲದೂ ದತ್ತನನ್ನು ಅನುಗ್ರಹಪಡಿಸುವಂಥ ಕೆಲಸವೇ. ಉದಾಹರಣೆಗೆ ನೋಡಿ, ಅದರಂತೆ ಬ್ರಹ್ಮನ ಅಂಶದಿಂದ ಈ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮನ ಅಂಶದಿಂದ ಚಂದ್ರ ಹುಟ್ಟಿದ. ಹಾಗೆ ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯನು, ಶಿವನ ಅಂಶದಿಂದ ದೂರ್ವಾಸ ಮುನಿಗಳು, ದೂರ್ವಾಸನೂ ಜನಿಸಿದರು. ಅದೇ ರೀತಿಯಾಗಿ ಕಾರ್ಥವೀರ್ಯ, ಪ್ರಹ್ಲಾದ ಮೊದಲಾದವರಿಗೆಲ್ಲ ದತ್ತಾತ್ರೇಯನೇ ಜ್ಞಾನವನ್ನು ಉಪದೇಶ ಮಾಡಿದಂಥವನು. ಕಾರ್ಥವೀರ್ಯಾರ್ಜುನನಿಗೂ ಪ್ರಹ್ಲಾದನಿಗೂ ದತ್ತಾತ್ರೇಯರೇ ಜ್ಞಾನವನ್ನು ಉಪದೇಶವನ್ನು ಮಾಡಿದವರು. ಈತ ಬ್ರಹ್ಮಚಾರಿ ಅಂತಲೂ ಹೇಳಲಾಗಿರುವಂಥದ್ದು. ಅದೇ ರೀತಿಯಾಗಿ ದೇವಾನುದೇವತೆಗಳು ರಾಕ್ಷಸರ ಹಿಂಸೆಯನ್ನು ತಡಿದಲೇ ಇರುವಂಥ ಸಂದರ್ಭದಲ್ಲಿ ದತ್ತಾತ್ರೇಯನಲ್ಲಿ ಹೋಗಿ ಮೊರೆಯನ್ನು ಇಟ್ಟಾಗ ಅವರಿಗೆ ತನ್ನ ಆಶ್ರಮದಲ್ಲಿ ಆಶ್ರಯ ಕೊಟ್ಟಂಥದ್ದೇ ಇದೇ ದತ್ತಾತ್ರೇಯರು. ಅದೇ ರೀತಿಯಾಗಿ ರಾಕ್ಷಸರು ಹೊಂಚು ಹಾಕಿ ಈ ದತ್ತಾತ್ರೇಯರ ಆಶ್ರಮದಲ್ಲಿದ್ದಂತಹ ಲಕ್ಷ್ಮಿಯನ್ನು ಅಪಹರಣ ಮಾಡ್ತಾರೆ. ಆ ಅಪಹರಣ ಮಾಡಿದ ಸಂದರ್ಭದಲ್ಲಿ ತಪೋಮಹಿಮೆಯಿಂದ ರಾಕ್ಷಸರೆಲ್ಲರೂ ಸಮೇತ ನಾಶ ಮಾಡಿದಂಥದ್ದು ಈ ಭಾಗವತ ಪುರಾಣದಲ್ಲಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವಾಗಿರುವಂಥದ್ದು. ಈ ಮುಂಬೈ ನಗರಗಳಲ್ಲಿ, ಮದ್ರಾಸು ರೈಲ್ವೆ ಮಾರ್ಗಗಳ ಹತ್ತಿರ ಗಾಣಿಗಾಪುರ ಅನ್ನುವಂಥ ಒಂದು ಕ್ಷೇತ್ರ ಬರ್ತದೆ. ಅಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ದತ್ತ ಕ್ಷೇತ್ರಗಳು, ಅದು ಭೀಮಾ ತೀರದ ನದಿಯಲ್ಲಿ ಹರಿಯುವಂಥದ್ದು. ಹಾಗೆ ದತ್ತಕ್ಷೇತ್ರಗಳು ಅನ್ನುವಂಥದ್ದೇನಿದೆ, ದತ್ತ ಮಾಲೆ ಹಾಕುವಂಥದ್ದೇನಿಲ್ಲ. ಒಂದು ಮಂಡಲಗಳ ಕಾಲ ನಾವು ಐಹಿಕವಾಗಿರ್ತಕ್ಕಂಥ ಪ್ರಪಂಚವನ್ನೆಲ್ಲ ಬಿಟ್ಟು ಕೇವಲ ಜ್ಞಾನ ಸಂಪಾದನೆಗೆ ಅಥವಾ ಮೋಕ್ಷ ಸಂಪಾದನೆಗೆ ಬೇಕಾಗಿರ್ತಕ್ಕಂತಹ ಆರಾಧನೆ ನಡಿಬೇಕು ಅಂತ ಹೇಳಿ ಈ ದತ್ತಮಾಲೆಯನ್ನು ಹಾಕುವಂಥದ್ದು, ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವಂಥದ್ದು, ಒಂದು ಆಹಾರ ಮಾರ್ಗವನ್ನು ಇಟ್ಕೊಳ್ಳುವಂಥದ್ದು. ಹಾಗಾಗಿಯೇ ದತ್ತಮಾಲೆಗಳನ್ನು ಹಾಕುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಖಂಡಿತ ಗುರುಜಿ, ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.